ಅಧಿಕಾರಿಗಳು ಆಗ್ತಾನೆ ಕಚೇರಿಗೆ ಬರ್ತಾ ಇದ್ರು. ಮತ್ತೆ ಕೆಲವರು ಯಾರು ನಮ್ಮನ್ನು ಕೇಳ್ತಾರೆ ಅಂತ ನೇರವಾಗಿ ಚಕ್ಕರೆ ಹಾಕ್ಬಿಟ್ಟಿದ್ರು. ಇನ್ನೂ ಕೆಲವರು ತಮ್ಮ ಡೈಲಿ ಬಿಸ್ನೆಸ್ ಶುರು ಮಾಡೋದಕ್ಕೆ ಕೈ ಬಿಸಿ ಮಾಡ್ಕೊಳ್ತಾ ಇದ್ರು. ಅಷ್ಟರಲ್ಲೇ ಆ ವ್ಯಕ್ತಿ ನೇರವಾಗಿ ಕಚೇರಿಗೆ ಬಂದರು. ಬರ್ತಾ ಇದ್ದಂತೆ ನಿಮ್ಮ ರನ್ನಿಂಗ್ ರೇಟ್ ಎಷ್ಟು ಅಂತ ಹೇಳ್ಬಿಡಿ, ಜನರಿಗೆ ಅದಾರು ಗೊತ್ತಾಗ್ಬಿಡಲಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ನಿಮ್ಮ ದರಪಟ್ಟಿ ಏನಿದೆ, ರೇಟ್ ಕಾರ್ಡ್ ಏನಿದೆ, ಅದನ್ನು ಕೂಡ ಆಫೀಸ್ ಮುಂದೆ ದೊಡ್ಡದಾಗಿ ಹಾಕ್ಕೊಳ್ಳಿ ಅಂತ ಹೇಳಿದ್ರು. ಯಾವಾಗ ಈ ಮಾತುಗಳನ್ನು ಕೇಳಿದ್ರು, ಯಾವಾಗ ಆ ವ್ಯಕ್ತಿಯನ್ನು ನೋಡಿದ್ರು, ಅಧಿಕಾರಿಗಳಿಗೆ ಬೆವರೋದಕ್ಕೆ ಶುರುವಾಯಿತು, ಮಾತು ತೊದಲೋದಕ್ಕೆ ಶುರುವಾಯಿತು. ಅಂದಹಾಗೆ ನಾನು ಹೇಳ್ತಾ ಇರುವಂಥದ್ದು DC ಕಚೇರಿಯ ಬಗ್ಗೆ, ಸಚಿವ ಕೃಷ್ಣ ಬೈರೇಗೌಡ ಅವರ ರೇಡ್ ಬಗ್ಗೆ. ಕೃಷ್ಣ ಬೈರೇಗೌಡ ಎಂಬ ಸಚಿವರ ಬಗ್ಗೆ ನಾವು ಹೇಳಲೇಬೇಕು. ಸರ್ಕಾರ ಸಚಿವರು ಸಾಮಾನ್ಯವಾಗಿ ಬೇರೆ ವಿಷಯಗಳಿಗೆ ಸುದ್ದಿಯಾಗ್ತಾರೆ. ಆದರೆ ಕೃಷ್ಣ ಬೈರೇಗೌಡ ಮಾತ್ರ ತಮ್ಮ ವಿಭಿನ್ನ ವೋಕ್ ಸ್ಟೈಲ್ನಿಂದಲೇ ರಾಜಕೀಯವನ್ನ ಬಿಸಿಯಾಗಿಟ್ಟಿರ್ತಾರೆ. ಆದರೆ ಬೆಂಗಳೂರು DC ಕಚೇರಿಯ ಅಧಿಕಾರಿಗಳಿಗೆ ಕೆಬಿಜಿ ಹಿಗ್ಗಾಮುಗ್ಗಾ ಬಿಸಿ ಮುಟ್ಟಿಸಿದ್ರು. ಬೆಳಗ್ಗೆ 11:45 ಸುಮಾರಿಗೆ ಕೆಂಪೇಗೌಡ ರಸ್ತೆಯಲ್ಲಿರುವ DC ಕಚೇರಿಗೆ ಬರ್ತಾ ಇದ್ದ ಹಾಗೆ ಜಡ್ಡುಗಟ್ಟಿ ಜನಸಾಮಾನ್ಯರ ರಕ್ತ ಹೀರ್ತಾ ಇದ್ದ ಕಚೇರಿಯ ದಿವ್ಯ ದರ್ಶನ ಆಗಿತ್ತು. ಹಿರಿಯ ಅಧಿಕಾರಿಗಳೇ ಸಮಯಕ್ಕೆ ಸರಿಯಾಗಿ ಬಂದಿರಲಿಲ್ಲ. ಇಲಾಖೆಯ ಪ್ರಮುಖ ಕಡತಗಳನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇರಲಿಲ್ಲ. ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ಕೆಲಸ ಮಾಡೋ ಮಹಾನುಭಾವನಿಗೆ ಸ್ಕ್ಯಾನಿಂಗ್ ಮಾಡೋಕೆ ಬರ್ತಾ ಇರಲಿಲ್ಲ. ಇದನ್ನೆಲ್ಲ ಕಂಡು ತಿಂದು ತಿಂದು ಕೊಬ್ಬಿದ್ದ ದಪ್ಪ ಚರ್ಮದ ಮಂದಿಗೆ ಸಚಿವ ಕೃಷ್ಣ ಬೈರೇಗೌಡ ಜಾಡ್ಸಿ ಬಿಸಾಡಿದ್ರು. ಅಷ್ಟೇ ಅಲ್ಲ, ನಿಮ್ಮ ರನ್ನಿಂಗ್ ರೇಟ್ ಎಷ್ಟು ಅಂತ ನೇರವಾಗಿ ಕೇಳೋ ಮೂಲಕ ಕಚೇರಿಯ ಭ್ರಷ್ಟಾಚಾರದ ಬಗ್ಗೆ ಗರಂ ಆದ್ರು. ಪಾಳೆಗಾರ್ ಸಾಹೇಬರು ನಿಮ್ಗೆ ಬಂದು ಸಲಾಮಿ ಹೊಡೆದು ಇನ್ನೇನಾದ್ರೂ ಪಾದ ಪೂಜೆ ಏನಾದ್ರೂ ಮಾಡ್ಬೇಕಾ? ನಮ್ ಕೊಡಕ್ಕೆ ಎಷ್ಟು ಕೊಡ್ಬೇಕಮ್ಮ? ಈಗ ಹೋಗ್ಲಿ ಅದನ್ನ ಹೇಳ್ಬಿಡಿ, ಏನ್ ರನ್ನಿಂಗ್ ರೇಟ್ ಹೇಳ್ಬಿಡಿ. ಅಚ್ಚರಿ ಅಂದ್ರೆ ಬೆಂಗಳೂರು ದಕ್ಷಿಣ ವಿಭಾಗದ ಹಿರಿಯ ಅಧಿಕಾರಿ ಅಪೂರ್ವ ಬಿದರಿ ಅವರೇ ಬಂದಿರಲಿಲ್ಲ. ಅವರ ಅಟೆಂಡೆನ್ಸ್ ಅನ್ನ ಕೂಡ ಪರೀಕ್ಷೆ ಮಾಡಿದ ಸಚಿವ ಕೆಬಿಜಿ ಮೂವ್ಮೆಂಟ್ ರಿಜಿಸ್ಟ್ರಾರ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಮೇಲಾಗಿ ಇತರ ಅಧಿಕಾರಿಗಳನ್ನ ಪ್ರಶ್ನಿಸಿದಾಗ ಆ ಕೇಸ್ ವರ್ಕರ್ಗಳೇ ಬಿದಿರಿಗೆ ಪರವಾಗಿ ಸಹಿ ಹಾಕಿದ್ದಾರೆ ಅನ್ನೋ ಗುಮಾನಿ ವ್ಯಕ್ತ ಆಯಿತು. ಪರಿಣಾಮ ಸಚಿವರ ಪಿತ್ತ ನೆತ್ತಿಗೇರಿತ್ತು. ಎದುರುಗಡೆ ಇದ್ರು ನಮ್ಮನ್ನೇ ಹಿಂಗೆ ಗಿರಿಕಿ ಓಡಿಸ್ತೀರಾ, ಇನ್ನು ಅವ್ರು ಬಂದ್ರೆ ಏನ್ ಮಾತಾಡೋಂಗಿದೆ ನಿಮ್ ಮುಂದೆ? ಅವರು ನಿಮ್ಮ ಆಫೀಸು ಈಗ ವರ್ಲ್ಡ್ ಫೇಮಸ್ ಇದೆ. ಏನ್ ಸರ್ ಸಾಹೇಬ್ರೆ, ಏನ್ ತಮ್ಮ ಹೆಸರು? ಪಾಂಡುರಂಗ ಅವರು. ಎಷ್ಟು ದಿನದಿಂದ ಇಲ್ಲಿದ್ದೀರಿ? ಅದಕ್ ಮೊದ್ಲು ಇಲ್ಲಿದ್ರಿ? ಓ, ಎಕ್ಸ್ಪರ್ಟೀಸ್ ಇದೆ, ಚೆನ್ನಾಗಿದೆ. ಸೊ ಆ ಬಾಗ್ಲಿಂದ ಈ ಬಾಗ್ಲಿಗೆ ಬಂದಿದ್ದೀರಿ. ಓಕೆ, ಸೊ ಚೆನ್ನಾಗಿ ಗೊತ್ತು ಹಾಗಾದ್ರೆ ಸಿಸ್ಟಮ್ ಏನು ಅಂತ. ಸೊ ಚೆನ್ನಾಗಿ ರನ್ ಮಾಡ್ತಾ ಇದ್ದೀರಾ ಬಿಡಿ, ಬಹಳ ಎಫಿಷಿಯಂಟ್ ಇದೆ ನಿಮ್ ಸಿಸ್ಟಮ್. ಇದು ಗೊತ್ತಿಲ್ಲ ಹಂಗಾದ್ರೆ, ಇಂಥ ಕೇಸ್ ನಿಮ್ಗೆ ಯಾವ್ದು ನೋಡೇ ಇಲ್ಲ ನೀವು ಅಲ್ವಾ? ಅವ್ರು ಹೇಳ್ತಾ ಇರೋದು ನಿಮ್ಗೇನು ಅರ್ಥ ಆಗ್ತಾ ಇಲ್ಲ, ನಿಮ್ಗೇನ್ ಸಂಬಂಧ ಇಲ್ಲ. ಆಸ್ ಗ್ರೇಟ್ ಟು ತಹಶೀಲ್ದಾರ್ ಈ ಆಫೀಸ್ ನಲ್ಲಿ ಏನ್ ನಡೀತಾ ಇದೆ, ಆಗು ಹೋಗುಗಳು ಅನ್ನೋದು ತಮ್ಗೆ ಸಂಬಂಧ ಇಲ್ಲ. ಅಧಿಕಾರಿಗಳ ಕಳ್ಳಾಟಕ್ಕೆ ಜಿಲ್ಲಾಧಿಕಾರಿ ಕೂಡ ಸಾಕ್ಷಿಯಾಗಿದ್ದು ವಿಶೇಷವೊಂದಾದ್ರೆ ಆಗ್ತಾ ಇರೋ ಲೋಪದೋಷಗಳಿಗೆ ಸಂಬಂಧಪಟ್ಟ ಹಾಗೆ ಹಾಗೂ ಹಿರಿಯ ಅಧಿಕಾರಿ ಅಪೂರ್ವ ಬಿದರಿ ವಿಚಾರವಾಗಿ ವರದಿ ಕೊಡುವಂತೆ ಸಚಿವ ಕೃಷ್ಣ ಬೈರೇಗೌಡ DCಗೆ ಸೂಚನೆ ಕೊಟ್ಟಿದ್ದಾರೆ. ಒಂದಿಷ್ಟು ಜನ ಹಾಜರಿರಲಿಲ್ಲ, ಆಮೇಲೆ CL ಅಂತ ಆಮೇಲೆ ಮಿನಿಸ್ಟರ್ ಬಂದ ನಂತರ ಬರೆದಿರೋದು ಕಂಡು ಬಂದಿದೆ ಅವ್ರದ್ದೆಲ್ಲ. ಆಮೇಲೆ ಕೆಲವೊಂದಿಷ್ಟು ಸಾರ್ವಜನಿಕರು ಸಹ ಮಾನ್ಯ ಸಚಿವರಿಗೆ ಮನವಿಯನ್ನು ಕೊಟ್ಟಿದ್ದಾರೆ, ಇಲ್ಲಿ ಕೆಲಸಗಳಾಗ್ತಾ ಇಲ್ಲ ಅಂತ. ಅದನ್ನು ಸಣ್ಣ ತನಿಖೆ ಮಾಡಿ ನನಗೆ ತಕ್ಷಣ ರಿಪೋರ್ಟ್ ಕೊಡಬೇಕಂತ ಮಾನ್ಯ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾನು ವರದಿ ಮಾಡ್ತೀನಿ. ಇಷ್ಟೆಲ್ಲ ಆಗ್ತಾ ಇದ್ರೆ ಅತ್ತ DC ಕಚೇರಿಗೆ ಬಂದ ಸಾರ್ವಜನಿಕರು ಕೂಡ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ರು. ಜನಸಾಮಾನ್ಯರಿಗೆ ಇಲ್ಲಿ ಮನ್ನಣೆನೇ ಇಲ್ಲ, ಕಾಸು ಕೊಟ್ರಷ್ಟೇ ಇಲ್ಲಿ ಕಜ್ಜಾಯ, ಹೀಗಾಗಿ DC ಕಚೇರಿಯೇ ಭ್ರಷ್ಟಾಚಾರದಿಂದ ಗಬ್ಬು ನಾರ್ತಾ ಇದೆ ಅಂತ ಕಿಡಿಕಾರಿದ್ರು. ಅವರು ಆಫೀಸಲ್ಲಿ 5 ಕೋಟಿ 10 ಕೋಟಿ ತಗೊಂಬಂದು ಇಲ್ಲಿಗೆ ಬರ್ತಾರೆ. ಸೆಂಟ್ರಲ್ ಇದು ಇಲ್ಲಿಗೆ ಹಾಕ್ಸ್ಕೊ ಬರ್ತಾರೆ. ಇಲ್ಲಿ ಬೇಜಾನ್ ದುಡ್ಡು ಇದೆ ಬೆಂಗಳೂರಲ್ಲಿ, ಇನ್ನು ಬೇರೆ ಕಡೆ ಎಲ್ಲೂ ಇಲ್ಲ. ಇಲ್ಲಿ ಬೇಜಾನ್ ದುಡ್ಡಿದೆ. ಅದರಿಂದ ಇವ್ರು ಏನು ಮಾಡ್ತಾರೆ, ದುಡ್ಡು ಕೊಡ್ತಾರೆ. ಅವ್ರು 1 ವರ್ಷ ಹೆಂಗಾರ ಮಾಡ್ಕೊಳ್ಳಿ, 2 ವರ್ಷ ಇರ್ತಾರೆ, ಹೆಂಗಾರ ಮಾಡ್ಕೊಳ್ಳಿ, ಏನಾದ್ರು ಬೇಕಾದ್ರೆ ನಾವು ಬರಲ್ಲ ಅಂತಾರೆ. ತಿರುಗಿಸ್ತಾ ಇದ್ರೆ ಏನು ಅರ್ಥ ಮಾಡ್ಕೊತೀರಾ? ಇಂಡೈರೆಕ್ಟಾಗಿ ದುಡ್ಡು ಕೊಟ್ಟರೆ ಕೆಲಸ ಆಗುತ್ತೆ ಅಂತ ಅಷ್ಟೇ. ದುಡ್ಡು ಕೊಡ್ದಿದ್ರೆ ಅವ್ರ ಪೆನ್ನೇ ಇಕ್ಕಲ್ಲ. ನಾವು ಬಂಡವಾಳ ಹಾಕಿದ್ವಿ, ಬಂದಿದ್ದೀವಿ, ನಿಮ್ಗೆ 5 ಎಕರೆ ಮಾಡಬೇಕಾ, 50 ಲಕ್ಷ ಕೊಡಿ. ದುಡ್ಡಿರೋರು ಮಾತ್ರ ಮಾನ್ಯತೆ ಬಡವ್ರು ಪಡೋರು ಹ್ಯಾಂಡಿಗ್ಯಾಪ್ ಬಂದ್ರೂ, ತಾವರೆಕೆರೆ ಹ್ಯಾಂಡಿಗ್ಯಾಪ್ ಬಂದ್ರೂ ಅವ್ರನ್ನ ಒಳಗೆ ಬಿಡೋಕೆ ಹೋಗಲ್ಲ, ಇದು ಮಾಡಲ್ಲ. ದುಡ್ಡಿದ್ದವ್ರು ಮಾತ್ರ ಒಳಗೆ ಬಿಡಬೇಕು. ಸೌತ್ AC ಬರೋದೇ ಅವ್ರು ನೋಡೋದೇ ಒಂಥರ
ಬೇಕಾದ್ರೆ ಮುಖ್ಯಮಂತ್ರಿ ನೋಡ್ಬೋದು, ಅವ್ರು ನೋಡೋಕ್ಕಾಗಲ್ಲ. ಬೈ ದ ವೇ, ಸಚಿವ ಕೃಷ್ಣ ಬೈರೇಗೌಡರ ಶಾಕ್ ಅಧಿಕಾರಿಗಳಿಗೆ ಇದು ಮೊದಲೇನಲ್ಲ. ಹಿಂದೆ ಮದ್ದೂರು, ಕೂಡ್ಲಗಿ, ಬಳ್ಳಾರಿಯಲ್ಲೂ ಕೂಡ ಸಚಿವರು ಕಂದಾಯ ಇಲಾಖೆ ಅಧಿಕಾರಿಗಳ ಚಡ್ಡಿ ಒದ್ದೆ ಮಾಡಿಸಿದ್ರು. ಇನ್ನು ಕಂದಾಯ ಅಧಿಕಾರಿಗಳ ಕಳ್ಳಾಟದ ಬಗ್ಗೆ ಮಾತನಾಡಿರುವ ಸಚಿವ ಕೃಷ್ಣ ಬೈರೇಗೌಡ, ಹೀಗೆ ಮನಸ್ಸಿಗೆ ಬಂದಂತೆ ವರ್ತನೆ ಮಾಡಿದ್ರೆ ಸಹಿಸೋದಕ್ಕಾಗೋಲ್ಲ, ಅಧಿಕಾರಿಗಳು ವರ್ತನೆ ಬದಲಾಯಿಸಿಕೊಳ್ಳಲೇಬೇಕು ಅಂತ ಖಡಕ್ ವಾರ್ನಿಂಗ್ ಕೊಟ್ರು. ಬಹಳ ವ್ಯಾಪಕವಾದಂಥ ದೂರುಗಳು ಇದ್ದಾವೆ. ಬ್ಯಾಂಗ್ಳೂರು ಸೌತ್, ನಾರ್ತ್ AC ಕಚೇರಿ ಮತ್ತು ಅಲ್ಲಿಯ ಅಧಿಕಾರಿಗಳ ಬಗ್ಗೆ, ಹಾಗೆ ತಾಲೂಕು ಆಫೀಸಲ್ಲಿ ನಡವಳಿಕೆಗಳ ಬಗ್ಗೆ ವ್ಯಾಪಕ ದೂರುಗಳು ಸತತವಾಗಿ ನನಗೆ ಎಲ್ಲಿ ಹೋದರೂ ಕೂಡ ಬರ್ತಾನೆ ಇರ್ತವೆ. ಸಾರ್ವಜನಿಕರಿಂದ, ಕಚೇರಿಗೆ ಹೋಗ್ತಕ್ಕಂಥ ಜನಗಳಿಂದ, ಈವನ್ ಜಿಲ್ಲಾಧಿಕಾರಿಗಳು ಕೂಡ ಈ ಅಧಿಕಾರಿಗಳ ನಡವಳಿಕೆ ಬಗ್ಗೆ ಆಗಾಗ ಅವರು ಜಿಲ್ಲಾಧಿಕಾರಿಗಳು ಬೇಸರದ ಮಾತುಗಳನ್ನು ನನ್ನ ಹತ್ರ ಹೇಳಿದ್ದಾರೆ. ಹಾಗಾಗಿ ಹೋಗಿದ್ದೆ. ಸುಮಾರು ಅಧಿಕಾರಿಗಳು, ತಹಶೀಲ್ದಾರ್ಗಳು ಇಬ್ಬರೂ ಇರಲಿಲ್ಲ. ನಾನು ಕೂಡ ಅಲ್ಲಿ ಭೇಟಿ ಕೊಟ್ಟಿದ್ದೆ. ಜಿಲ್ಲಾಧಿಕಾರಿಗಳನ್ನ ಜೊತೆಗೆ ಇಟ್ಕೊಂಡು ನಾನು ಭೇಟಿ ಮಾಡಿದ್ದೆ. ಕೆಲವೆಲ್ಲ ಪಾಯಿಂಟ್ಸು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ, ತನಿಖೆ ಮಾಡಿ ಇವೆಲ್ಲ ನನಗೆ ವರದಿ ಕೊಡಿ. ತನಿಖೆ ಮಾಡದೆ ನಾವು ಕ್ರಮ ತಗೊಂಡ್ರೂ ಕೂಡ ನಾಳೆ ಹೋಗಿ ಸಲೀಸಾಗಿ ಅವರು ಎಲ್ಲ ಸ್ಟೇ ತಗೋತಾರೆ. ಏನೇ ಹೇಳಿ, ಇವತ್ತು ಸಚಿವ ಕೃಷ್ಣ ಬೈರೇಗೌಡರು ಅವರ ತಂದೆ ಬೈರೇಗೌಡರಾಗಿ ಪರಿವರ್ತನೆಯಾಗಿದ್ರು. ಅವರು ಕೂಡ ಲೋಕೋಪಯೋಗಿ ಸಚಿವರಾಗಿದ್ದಾಗ, ಕೃಷಿ ಸಚಿವರಾಗಿದ್ದಾಗ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸ್ತಾ ಇದ್ರು. ಸಚಿವರ ಈ ಕ್ರಮ ಶ್ಲಾಘನೀಯವೇ. ಆದ್ರೆ ಇದು ಫಲಿತಾಂಶವಾಗಿ ಪರಿವರ್ತನೆ ಆದ್ರೆ, ವ್ಯವಸ್ಥೆಯಲ್ಲಿ ಬದಲಾವಣೆ ಆದ್ರೆ ಮಾತ್ರ ತಾತ್ವಿಕ ಅಂತ್ಯ ಸಿಗುತ್ತೆ. ಶಿವರಾಜ್ ಜೊತೆ ಸುನಿಲ್, TV9 ಬೆಂಗಳೂರು.